ಇವತ್ ನಮ್ಮ ಮನೇಲಿ ಪಿತೃಪಕ್ಷ. ಹಾಯ್ ಹಲೋ ನಮಸ್ತೆ. ಇವತ್ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ರೆಡಿ ಆಗಿದ್ದೆ, ಸಂಜೆ ಆದ್ಮೇಲೆ ಈ ರೀತಿ ರೆಡಿ ಆದೆ. ಹೇಗ್ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಮಾಡಿ. ನಮ್ಮ ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡು ಪಂಚೆ ಕಟ್ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಸ್ಟಿಚ್ ಆಗಿ ಕೊಟ್ಬಿಟ್ಟಿದ್ರು ಗೈಸ್, ಅದಕ್ಕೇನೆ. ನಮ್ಮನೆ ಪಿತೃಪಕ್ಷಕ್ಕೆ ನಮ್ಮ ಅಜ್ಜಿ ಕೂಡ ಬಂದಿದ್ರು. ಬಂದಿದ ತಕ್ಷಣ ನಮ್ಮ ಅಜ್ಜಿ ಮಾಡಿದ ಕೆಲಸ ಅಂದ್ರೆ ಅದು ಮಲ್ಕೊಳ್ಳೋದು. ನಿಮ್ ಮನೇಲಿ ಕೂಡ ಇಂತ ಅಜ್ಜಿ ಇದ್ರೆ ಕಮೆಂಟ್ ಹಾಕಿ. ನಾನಿವತ್ತು ಸೀರೆ ಹಾಕಿರೋದ್ರಿಂದ ನನಗೆ ರೀಲ್ಸ್ ನ ಮಾಡ್ಕೊಟ್ಟೋರು ಮತ್ತೆ ಫೋಟೋನ ತಕೊಟ್ಟೋರು ಬೇರೆ ಯಾರು ಅಲ್ಲ ಗೈಸ್, ಇವ್ರೆ. ಫೋಟೋಸ್ ಮತ್ತೆ ವಿಡಿಯೋಸ್ನೆಲ್ಲ ಮಾಡ್ಕೊಂಡು ಮನೆ ಒಳಗ್ ಬಂದ್ರೆ ನಮ್ಮ ಮಾತೃದೇವಿ ಅವರು ಎಡೆಗೆ ರೆಡಿ ಮಾಡ್ಕೊತಾ ಇದ್ರು. ನಮ್ ತಾತ ಅಜ್ಜಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಗೊತ್ತಿರೋರು ಕಮೆಂಟ್ ಹಾಕಿ. ನಮ್ಮ ಅಮ್ಮ ಇಟ್ಟಿರೋ ಎಡೆಯಲ್ಲಿ ಒಂದ್ ಮಿಸ್ ಆಗಿತ್ತು, ಅದೇನಂದ್ರೆ ಬೀಡಿ. ನಾವು ಬೀಡಿ ಸಮೇತನೂ ಎಡೆ ಇಕ್ತೀವಿ, ಇನ್ ಕೆಲವರು ಎಣ್ಣೆ ಸಮೇತನೂ ಎಡೆ ಇಕ್ತೀರಾ ಅಲ್ವಾ? ಎಡೆಯೆಲ್ಲ ರೆಡಿ ಆದ್ಮೇಲೆ ಪೂಜೆ ಮಾಡುವ ಸಂದರ್ಭ. ಮೊದ್ಲು ನಮ್ಮ ಅಪ್ಪ ಪೂಜೆ ಮಾಡಿದ್ರು, ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಅವರು, ಅದಕ್ಕೇನೆ. ಆಮೇಲೆ ನಮ್ಮ ಅಮ್ಮ ಪೂಜೆ ಮಾಡಿದ್ರು. ಕೊನೆಯದಾಗಿ ನಾನ್ ಪೂಜೆ ಮಾಡುವ ಸಂದರ್ಭ. ಪೂಜೆ ಎಲ್ಲ ಮಾಡಿ ಆಚೆ ಬಂದ್ ನೋಡಿದ್ರೆ ನಮ್ ಟಾಮ್ ಅಣ್ಣ ಕೆಟ್ಟ ಕೆಲ್ಸ ಮಾಡಿದ್ದ. ಆ ಕೆಟ್ಟ ಕೆಲ್ಸ ಏನಂದ್ರೆ ಈ ರೀತಿ ಚೀಲ ಎಲ್ಲ ಬೀಳ್ಸಿ ಅದ್ರ ಮೇಲೆ ಕೂತ್ಕೊಂಡು ಈ ರೀತಿ ನೋಡೋದು. ಬರೀ ಇಂಥದೆಯ. ನಮ್ ಟಾಮ್ ಅಣ್ಣಂಗ್ ಹೊಡಿಯಕ್ ಮನ್ಸ್ ಬರ್ದೆ, ಹಂಗೂ ನಿಧಾನ ಕೊಡದೆ. ಇನ್ನೊಂದೇನಪ್ಪ ವಿಷಯ ಅಂದ್ರೆ ಸೀರೆ ಹಾಕೊಂಡು ನನ್ ಕಂದಮ್ಮನ್ ಜೊತೆ ಇದೇ ಮೊದಲನೇ ಬಾರಿ ಹೋಗ್ತಾ ಇರೋದು. ಇವತ್ ನನ್ ಜೊತೆ ಬಂದವರಂತೂ ಬೆಳ್ಳೂರ್ಗೆ ಹೋಗಿ ನನ್ ತಂಗೀರ್ನ ಕರ್ಕೊಂಡು ನಾನು ಕೂಡ ಮನೆ ಕಡೆಗೆ ಬಂದೆ. ಬಂದಿದ ತಕ್ಷಣ ಮಾಡಿದ ಕೆಲಸ ಅಂದ್ರೆ ಅದು ಊಟನ. ಇವ್ರ ಜೊತೆನೆ ಕೂತ್ಕೊಂಡು ನಾನು ಕೂಡ ಊಟ ಮಾಡಿದೆ. ಮತ್ತೆ ಬೆಳ್ಳೂರ್ಗೆ ಬಂದು ಐಶು ಅಶ್ವಿನಿಗೆ ಟಾಟಾ ಬೈ ಬೈ ಹೇಳುವ ಸಮಯ. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ನಮ್ಮ ಮನೆಗೆ ಬಂದಿರೋ ನೆಂಟರುಗಳೆಲ್ಲ ಟಾಟಾ ಬೈ ಬೈ ಹೇಳಿ ಅವ್ರ ಮನೆಗೆ ಹೋದ್ರು. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.